ನಮಸ್ಕಾರ ಸ್ನೇಹಿತರೆ. ಮುಖೇಶ್ ಅಂಬಾನಿ ಅವರು ಒಂದು ದಿನಕ್ಕೆ 163 ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡ್ತಾರೆ. ಅಂದರೆ ಪ್ರತಿ ಗಂಟೆಗೆ 6 ಕೋಟಿ, ಪ್ರತಿ ನಿಮಿಷಕ್ಕೆ 11 ಲಕ್ಷ ರೂಪಾಯಿಯನ್ನು ಸಂಪಾದಿಸ್ತಾರೆ. ಇಂತಹ ಗ್ರೇಟ್ ಬಿಸ್ನೆಸ್ ಮ್ಯಾನ್ ನ ಮನೆ ಹೇಗಿರಬಹುದು? ಅಂಬಾನಿ ಮನೆಯ ಸ್ಪೆಷಾಲಿಟಿ ಏನು? ಈ ಮನೆ ಕಟ್ಟೋಕೆ ಎಷ್ಟು ಖರ್ಚಾಯಿತು ಮತ್ತು ಈ ಮನೆಯಲ್ಲಿ ಬೇರೆ ಏನೇನಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಅಂಬಾನಿ ಅವರ ಈ ಮನೆಯನ್ನು ಕಟ್ಟೋಕೆ ಸುಮಾರು 15,000 ಕೋಟಿ ರೂಪಾಯಿ ಖರ್ಚಾಗಿದೆ. ಮುಖೇಶ್ ಅಂಬಾನಿ ಮತ್ತು ಅವರ ಹೆಂಡತಿ ನೀತಾ ಅಂಬಾನಿ ಸೇರಿ ಈ ಮನೆಗೆ ಆಂಟಿಲಿಯಾ ಎಂದು ಹೆಸರಿಟ್ಟಿದ್ದಾರೆ. ಈ ಆಂಟಿಲಿಯಾವನ್ನು ಪ್ರಪಂಚದ ಅತ್ಯಂತ ಐಷಾರಾಮಿ ಮನೆ ಅಂತ ಹೇಳ್ತಾರೆ. ಈ ಮನೆಯ ಮೊದಲನೆಯ 6 ಫ್ಲೋರ್ ಅನ್ನು ಬರೀ ಕಾರ್ ಪಾರ್ಕಿಂಗ್ ಗೋಸ್ಕರನೇ ಮಾಡಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಒಂದೇ ಸಲ 170 ಕಾರುಗಳನ್ನು ನಿಲ್ಲಿಸಬಹುದು. ಅಂಬಾನಿ ಅವರಿಗೆ ಲಕ್ಸುರಿ ಕಾರ್ ಅಂದ್ರೆ ತುಂಬಾನೇ ಇಷ್ಟ. ಆದ್ದರಿಂದ ಅವರು 168 ಲಕ್ಸುರಿ ಕಾರ್ಗಳನ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ಈ ಕಾರುಗಳಿಗೇನೆ ಮನೆಯಲ್ಲಿ ಒಂದು ಸರ್ವಿಸ್ ಸೆಂಟರ್ ಕೂಡ ಇದೆ. ಇದಕ್ಕೋಸ್ಕರನೇ ಕೆಲವು ಮೆಕ್ಯಾನಿಕ್ ಗಳನ್ನ ಇಟ್ಟಿದ್ದಾರೆ. ಕೆಲವೊಮ್ಮೆ ಎಮರ್ಜೆನ್ಸಿಯಾಗಿ ಎಲ್ಲಿಯಾದರೂ ಹೋಗಲು ಅಥವಾ ಕಾರುಗಳಲ್ಲಿ ಹೋಗಲು ಇಷ್ಟವಿಲ್ಲದಿದ್ದರೆ ಮುಖೇಶ್ ಅಂಬಾನಿ ಹೆಲಿಕಾಪ್ಟರ್ ನಲ್ಲಿ ಹೋಗ್ತಾರೆ. ಇದಕ್ಕೋಸ್ಕರನೇ ಆಂಟಿಲಿಯಾ ಮನೆಯ ಮೇಲೆ 3 ಹೆಲಿಪ್ಯಾಡ್ಗಳು ಇವೆ. ಸ್ನೇಹಿತರೆ, ಈ ಆಂಟಿಲಿಯಾದಲ್ಲಿ ಒಟ್ಟು 9 ಲಿಫ್ಟ್ಗಳಿವೆ. ಇಲ್ಲಿ ಸೆಕ್ಯೂರಿಟಿ ಎಷ್ಟು ಟೈಟ್ ಆಗಿದೆ ಅಂದ್ರೆ ಕಾರ್ ಪಾರ್ಕಿಂಗ್ ಅಂದ್ರೆ 6ನೇ ಫ್ಲೋರ್ ಇಂದ ಅಂಬಾನಿ ಮನೆಯವರೆಗೆ ಬಿಟ್ರೆ ಬೇರೆ ಯಾರಿಗೂ ಈ ಲಿಫ್ಟ್ಗಳು ಆಕ್ಸೆಸ್ ಇರುವುದಿಲ್ಲ. ಈ ಮನೆಯ 2 ಫ್ಲೋರ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್, ಜಿಮ್, ಮ್ಯೂಸಿಯಂ, ಯೋಗ ಸೆಂಟರ್, ಡ್ಯಾನ್ಸ್ ಸ್ಟುಡಿಯೋ ಇದೆ. ಇಷ್ಟೇ ಅಲ್ಲದೆ ಸ್ಪಾ, ಸಲೂನ್, ಮಸಾಜ್ ಸೆಂಟರ್ ಕೂಡ ಇದೆ. 8ನೇ ಫ್ಲೋರ್ ಅಲ್ಲಿ ಸುಂದರವಾದ ಒಂದು ದೊಡ್ಡ ಹಾಲ್ ಇದೆ. ಇದನ್ನ ಫಂಕ್ಷನ್ ಮತ್ತು ಪಾರ್ಟಿಗಳಿಗೆ ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಇನ್ನು ಎಂಟರ್ಟೈನ್ಮೆಂಟ್ ನ ವಿಷಯಕ್ಕೆ ಬರೋದಾದ್ರೆ ಈ ಮನೆಯಲ್ಲಿ ದೊಡ್ಡ ಫಿಲ್ಮ್ ಥಿಯೇಟರ್ ಕೂಡ ಇದೆ. ಈ ಹಾಲ್ ನಲ್ಲಿ ಒಟ್ಟು 50 ಜನ ಕೂತು ಫಿಲಂ ನ ನೋಡಬಹುದು. ಈ ಮನೆಯಲ್ಲಿ ಸುಂದರವಾದ ಬಾಲ್ಕನಿ ಮತ್ತು ಟೆರೆಸ್ ಗಳು ಇವೆ. ಇದರಲ್ಲಿ ಅನೇಕ ಸುಂದರವಾದಂತಹ ಗಿಡಗಳನ್ನು ಇಟ್ಟಿದ್ದಾರೆ. ಸ್ನೇಹಿತರೆ, ಈ ಮನೆಯಲ್ಲಿ ಎಸಿ ಸಿಸ್ಟಮ್ ಹೇಗಿದೆ ಅಂದ್ರೆ ಮುಂಬೈನ ಬೇಸಿಗೆ ಸಮಯದಲ್ಲಿ ಹೊರಗಡೆ 30 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಈ ಮನೆಯಲ್ಲಿ -10 ಡಿಗ್ರಿ ಸೆಲ್ಸಿಯಸ್ ವರೆಗೆ ಕೂಲಿಂಗ್ ಮಾಡಬಹುದು. ವಿಂಟರ್ ವಂಡರ್ ಕೂಲ್ ಲ್ಯಾಂಡ್ ಎಂದು ಒಂದು ರೂಮ್ ಇದೆ. ಇದರಲ್ಲಿ ಸ್ನೋ ಜನರೇಟರ್ ನ ಸಹಾಯದಿಂದ ಆರ್ಟಿಫಿಷಿಯಲ್ ಸ್ನೋ ನ ಕ್ರಿಯೇಟ್ ಮಾಡ್ತಾರೆ. ಸ್ನೇಹಿತರೆ, ಎಲ್ಲಕ್ಕಿಂತ ಅಚ್ಚರಿಯ ವಿಷಯ ಏನೆಂದರೆ ಇಷ್ಟೊಂದು ದೊಡ್ಡ ಮನೆಯಲ್ಲಿ ಅಂಬಾನಿ ಕುಟುಂಬದ ಬರೀ 8 ಜನ ಮಾತ್ರ ಇರ್ತಾರೆ. ಬರೀ 8 ಜನರನ್ನ ನೋಡಿಕೊಳ್ಳಲೆಂದು 600 ಜನ ಸ್ಟಾಫ್ ಅನ್ನ ಇಟ್ಟಿದ್ದಾರೆ. ಇದರಲ್ಲಿ ಶೆಫ್, ಕ್ಲೀನರ್, ಡ್ರೈವರ್, ಸೆಕ್ಯೂರಿಟಿ ಮತ್ತು ಸ್ಟಾಫ್ ಮ್ಯಾನೇಜರ್ ಇದ್ದಾರೆ. 600 ಜನ ಸ್ಟಾಫ್ ಗೆ ಇರೋದಕ್ಕೆ ಅಂತ ಒಂದು ಫ್ಲೋರ್ ಅನ್ನು ಸೆಪರೇಟ್ ಆಗಿ ಬಿಟ್ಟಿದ್ದಾರೆ. ಮತ್ತು ಈ ಮನೆಯಲ್ಲಿ ಸುಂದರವಾದ ದೇವರ ಮನೆ ಕೂಡ ಇದೆ. ಇದರಲ್ಲಿ ಹಿಂದೂ ಶೈಲಿಯ ದೊಡ್ಡ ದೊಡ್ಡ ದೇವರ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಇಷ್ಟೊಂದು ದೊಡ್ಡದಾಗಿರುವ ಮನೆಗೆ ಆವರೇಜ್ ಆಗಿ ತಿಂಗಳಿಗೆ 80 ಲಕ್ಷ ಕರೆಂಟ್ ಬಿಲ್ ಬರುತ್ತೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದು ಮರೆಯಬೇಡಿ. ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.